ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಬ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಗಂಗಾ ಕನಸು ಅಂತ ನಾವು ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಆಸ್ ಪ್ಲಾನ್ ನಾವು ಆಲ್ರೆಡಿ 15 ಡೇಸ್ ಮುಂಚೆನೇ ಪ್ಲಾನ್ ಆಗಿತ್ತು ಮೋಹಿತ್ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಆಗಬೇಕಂತ. ಸೊ ವಿ ಆರ್ ಡೂಯಿಂಗ್ ದಿಸ್ ವೀಕೆಂಡ್. ಸೊ ಇದು ಹೇಗಿದೆ, ಸ್ಟೇ ನೇಮ್ ಬಂದು ಸ್ಟಾರ್ಗೇಟ್ ವಿಲ್ಲಾ ಅಂತ. ಸೊ ನಾನು ಹೇಗಿದೆ ಒಳಗಡೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಸೊ ಇದು ಫುಲ್ಲು ಸ್ಪೇಸ್, ಸುಮ್ಮನೆ ಪಾರ್ಕಿಂಗ್ ಸ್ಪೇಸ್. ಆಲ್ರೆಡಿ 3 ಕಾರ್ ನಿಂತಿದೆ, ಮೇ ಬಿ ಇನ್ನೂ 2 ಕಾರ್ ಬರೋ ಚಾನ್ಸಸ್ ಇದೆ. ಸೊ ಇದು ಎಂಟ್ರಿ ನನಗೆ ಇದೆ ಸಕ್ಕತ್ ಇಷ್ಟ ಆಗಿದ್ದು. ಒಳಗೆ ಬರ್ತಾ ಇದ್ದಂಗೆ ಸಮಥಿಂಗ್ ಲೈಕ್ ಮೆಸ್ಮರೈಸಿಂಗ್ ಆಗಿದೆ. ಅಂಡ್ ಅಲ್ಲಿಂದ ಬರ್ತಾ ಸೊ ಫಸ್ಟ್ ನಿಮಗೆ ನನ್ನ ಫೇವರೇಟ್ ಸ್ಪಾಟ್ ತೋರಿಸ್ಬಿಡ್ತೀನಿ. ಬಂದ ತಕ್ಷಣ ನನಗೆ ಇಷ್ಟ ಆಗಿದ್ದು ಅಂತ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಸ್, ನಾವೀಗ ಊಟ ಎಲ್ಲ ಮುಗಿಸಿ ವಿಲ್ ಚಿಲ್ ಔಟ್ ಹಿಯರ್. ಕಮ್ ಒಳಗಡೆ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಸೊ ದಿಸ್ ಇಸ್ ದ ಎಂಟ್ರಿ. ನೋಡಿ ಎಲ್ಲರೂ ಏನ್ ಮಾಡ್ತಿದ್ದಾರೆ. ಈಗ ಬನ್ನಿ, ಫಸ್ಟ್ ನಿಮಗೆ ಶೆಫ್ ನ ಇಂಟ್ರೊಡ್ಯೂಸ್ ಮಾಡ್ತಾನ. ಇವರು ಹರೀಶ್ ಬ್ರೋ ಅಂತ. ಇಂಟ್ರೊಡ್ಯೂಸ್ ಮಾಡಿ. ಹಾಯ್, ಆಕ್ಚುಲಿ ಐ ಆಮ್ ನಾಟ್ ಪ್ರೊಫೆಷನಲ್ ಶೆಫ್, ಸೆಲ್ಫ್ ಲರ್ನ್. ಬಾಳ ಕೊಡ್ತಾರೆ ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ. ಇದರಿಂದ ನಾನು ಓದ್ತೀನಿ. ಅಂಡ್ ನೆಕ್ಸ್ಟ್ ಕಮ್ಸ್ ಟು ನವೀನ್ ಬ್ರೋ, ಎಲ್ಲರಿಗೂ ಗೊತ್ತು ಅನ್ಸುತ್ತೆ. ಹಾಯ್. ಓಕೆ, ಇವರು ಸಮೃದ್ಧ ಅವರಂತ. ಹಲೋ. ನೆಕ್ಸ್ಟ್ ಜೈ ಮತ್ತೆ ಇವರು ವಿಶ್. ಹಾಯ್. ಇವರು ಯಾರು? ಇದು ಮೋಹಿತ್ ನನ್ನ ಹಸ್ಬೆಂಡ್ ಅಂತ ಅನ್ಕೊಂಡಿದ್ದೀನಿ. yes actually a professional cameraman. next is the living hall. ಈ ಕಡೆ ಆ ಕಡೆ ಈ ಕಡೆನೂ ಇದೆ. next comes to bedroom ಅಲ್ಲಿ 2 cots ಇದೆ. so 4 members ಆರಾಮಾಗಿ ಮಲ್ಕೋಬಹುದು. next comes to dressing room. so straight away ಇಲ್ಲಿಂದ ಸ್ನಾನ ಮಾಡ್ಕೊಂಡು ಬಂದ್ರೆ ಡ್ರೆಸ್ ಮಾಡ್ಕೊಳ್ಳೋಕೆ this is something comfortable. and next ಮೇಲೆ ಹೋಗೋಣ. and guys ಮೇಲೆ ಹೋದ್ರೆ something different ಅಂತ ನಾನು ಫಸ್ಟ್ ಟೈಮ್ ಈ ತರನು ನೋಡಿದ್ದು. so yes, ಅಲ್ಲಿ 3 cots ಹಾಕಿದ್ದಾರೆ. then ಆರಾಮ್ಸ್ಲಿ 6 members can sleep. ಆರಾಮ್ಸಾಗಿ ಮಾಡ್ಕೋಬಹುದು. next comes to balcony. this is so good. ಆರಾಮ್ಸೆ ನೈಟ್ ಔಟ್ ಹ್ಯಾಂಗ್ ಔಟ್ ಆಗಕ್ಕೆ ಸಕ್ಕತ್ತಾಗಿದೆ. ಸ್ಪೇಷಿಯಸ್ ಆಗಿದೆ, ಆರಾಮ್ಸೆ ಇರಬಹುದು. ಇದು ಮಂಚ ತರ, ಆದ್ರೆ ಮಂಚ ಅಲ್ಲ. ಸೊ ಇಲ್ಲಿಂದ ನಾವು ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ಇದೆ. ವಿ ಕ್ಯಾನ್ ಸಿ ಸ್ವಿಮ್ಮಿಂಗ್ ಪೂಲ್ ನೋಡಬಹುದು ನಾವು ಇಲ್ಲಿಂದ. ಯಾರಾದ್ರೂ ಇಲ್ಲಿಂದ ಕೆಲಸ ಮಾಡ್ತಿದ್ರೆ ಇಲ್ಲಿಂದ ಸ್ಪಾಟ್ ಔಟ್ ಮಾಡೋದು. ಹ್ಯಾಂಗ್ ಓವರ್ ಇದ್ದಿದ್ರೆ ಬಿಡಬಹುದು. ನೆಕ್ಸ್ಟ್ ಟೆರೆಸ್ ಇದೆ. ಆಕ್ಚುಲಿ ತೋರಿಸ್ಬಿಡೋಣ. ನೆಕ್ಸ್ಟ್ ಟೆರೆಸ್ ತುಂಬಾ ಬಿಸಿಲಿದೆ ಗೈಸ್. ನಾರ್ಮಲ್ ಟೆರೆಸ್ ಎಲ್ಲರ ಮನೆಯಲ್ಲೂ ಇರೋ ತರನೇ ಇರುತ್ತೆ ಟೆರೆಸ್, ಅಷ್ಟೇ ಏನಿಲ್ಲ. ಸೊ ಎಸ್, ಇವತ್ತು ಡೇ ಹೆಂಗ್ ಹೋಗುತ್ತೆ ನಂಗೆಲ್ಲನೂ ಕ್ಯಾಪ್ಚರ್ ಮಾಡ್ತೀನಿ. ಅವರು ಕೆಲಸ ಮಾಡ್ತಾ ಇದ್ದಾರೆ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಏನಕ್ಕೆ ಹಣ್ಣು ಹಚ್ತಾ ಇರೋದು ತೋರಿಸ್ತೀವಿ ಏನಕ್ಕೆ ಅಂತ. How why change before marriage and after marriage? ಬರೀ ಡವ್ ಅಣ್ಣ, ಎಲ್ಲ ಗೊತ್ತಿದ್ರು ಗೊತ್ತಿಲ್ಲ ಥರ ಇರ್ಬೇಕ್ರಿ. ಎಲ್ಲ ನಿನ್ನಿಂದ ಕಲ್ತಿದ್ದಾರಿ, ನಿನ್ನಿಂದನೇ ಕಲ್ತಿರೋದೆಲ್ಲ. ಒಂದೊಂದು ಪೀಸ್ ಕಟ್ ಮಾಡ್ತಾರೆ. ಇವ್ರು ನನಗೆ ವಿಡಿಯೋ ಮಾಡಿ ಅಂದರೆ ಇವ್ರ ಫೋನಲ್ಲೇ ವಿಡಿಯೋ ಮಾಡ್ಕೋತಾರೆ. ಸಾನಂದ ವಿಡಿಯೋ ಮಾಡ ನಂದಲ್ಲ. So guys, we have ordered from California Burrito. Yeah, we are having this. Sorry, the packing just because of video. Okay, ready, start. This is all drama. This is just dramatic video. ಅವಾಗ ಏನಾಯ್ತಂದ್ರೆ ಆನ್ಲೈನ್ ಆರ್ಡರ್ಸ್ ಎಲ್ಲ ಜಾಸ್ತಿ ಬಂದಿಲ್ಲ. ಸೊ ಎರಡಕ್ಕೂ ಅವ್ರಿಗೆ ಟೈಮ್ ಕೊಡಕ್ಕೆ ಆಗ್ದಲ್ಲ ನಾವು ಹಂಗೆ ಬಂದ್ವಿ ತಿನ್ಬಿಟ್ಟು. 2000 ಇದು ಜೆ ಪಿ ನಗರ್ ಹತ್ರನೇ ಹೋಗೋದಲ್ಲ ಗೈಸ್. ನೋಡಿ ಎಷ್ಟು ಲೇಟಾಗಿ ಬಂದಿದ್ದಾರೆ ಇವರು ಅಂತ. ಇವರು ಏನು ಇಷ್ಟು ಬೇಗ ಬಂದಿದ್ದೀರಾ ಇಬ್ರು? ನಾವು ಲೇಟಾಗಿ ಬಂದು ಲೇಟೆಸ್ಟ್ ಏನದು ಸ್ಪೀಕರ್ ತಗೊಬಂದಿದ್ದಾರೆ, ಕೇಕ್ ತಗೊಬಂದಿದ್ದಾರೆ. ಹೇಳ್ಕೊಟ್ಟಿದ್ದು ಅದು ಚೆನ್ನಾಗಿದೆ, ಅದು ಮೇಲ್ಗಡೆಯಿಂದ ಫಿಲ್ಮ್ ಮಾಡಿ. ರೆಡಿ ಎಲ್ಲ. ಹಾಂ ಅಲ್ಲ 1 2 3 4 5 6 7 8 ಮತ್ತೆ 1 2 3 4 5 6 7
ಬೇಕಾ ನಿಮ್ದು ಮಾಡಿದೆ ಪರವಾಗಿಲ್ಲ ಆಡಿ ಏನು See, I have actually ಇದು ನನ್ನ ಕಾರ್ಡ್ ನೋಡಿಲ್ಲ ಬಟ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಅಂತ ಅಂದರೆ ಇಷ್ಟೊಂದು ಕಾರ್ಡಲ್ಲಿ ಇರ್ತದೆ ಇವ್ರು ಇವತ್ತಿನ ಶೆಫ್ ಪನ್ನೀರ್ ಬಿರಿಯಾನಿಗೆ ರೆಡಿ ಆಗಿದೆ ಈಗ ನಡೀತಾ ಇದೆ ಪ್ರಿಪ್ರೇಷನ್ ಜೈ ಸುಮ್ಮನೆ ಹರೀಶ್ ಬ್ರೋ ಮಾಡಿರೋದನ್ನ ನೀವು ಕೈಯಲ್ಲಿ ಸುಮ್ಮನೆ ಹಿಂಗೆ ಮಾಡ್ತಿದ್ದೀರಾ ಅದೇ ಇಂಪಾರ್ಟೆಂಟ್ ಅಲ್ಲ ಅವರೇ ಮಾಡೋದು ಸುಮ್ಮನೆ ಇನ್ಸ್ಟ್ರಕ್ಷನ್ ಅಷ್ಟೇ ನಾವು ನೋಡಿ ಇವರು ಬೆವರು ಸುಸ್ಕೊಂಡೆಲ್ಲ ಮಾಡ್ತಿದ್ದಾರೆ ನಾನು ಆಲ್ರೆಡಿ ನೋಡಿ ಓ ಕಷ್ಟಪಡ್ತಿದ್ದಾರೆ guys. ಇವ್ರು ಸುಮ್ಮನೆ ಅನ್ನದ ಕೈನ ಹಿಂಗೆಲ್ಲ ಮಾಡ್ತಿದ್ದಾರೆ ನೋಡಿ ಫುಲ್ ಹೋಟೆಲ್ ಸ್ಟೈಲ್ ನೋಡಕ್ಕೆ ಎಷ್ಟು ಡಿಲಿಷಿಯಸ್ ಅಲ್ಲ ಒಳ್ಳೆ ಹೋಟೆಲಲ್ಲಿ ನೋಡ್ದಂಗೆ ಅನಿಸ್ತಾ ಇದೆ ಸ್ವಲ್ಪ ಪ್ಲೈನ್ ದೋಸೆ ಕೊಟ್ಟು ಏನ್ ಸ್ಟೈಲ್ ಬ್ರೋ ಅದು ಯೂಶಲಿ ನಾವು ರೈಸ್ ಸಾಂಬಾರು ಹೇಗೆ ತಿಂತೀವಿ ಅದೇ ಥರನೇ ಹಾ. ಲೇಯರ್ ಬೈ ಲೇಯರ್ ನಾವು ರೈಸ್ ಇದು ಆಲ್ಮೋಸ್ಟ್ 90% ರೈಸ್ ಬೇಯಿಸ್ಕೊಂಡು ಹಾ ಫಸ್ಟ್ ಲೇಯರ್ ಮಸಾಲ ಪನ್ನೀರ್ ರೆಡಿ ಆಗಿರೋದು ಅದ್ರ ಮೇಲೆ ರೈಸು ಮತ್ತಾಗೇನು ಮಸಾಲ ಮತ್ತೆ ರೈಸು ಹಾ. ಥರ ಲೇಯರ್ ಬೈ ಲೇಯರ್ ಹಾಕೋದು ಒಂದು 5 ಮಿನಿಟ್ಸ್ ಬಿಡೋದು 5 to 10 ಮಿನಿಟ್ಸು ಸೊ ಅದ್ರ ಮಸಾಲ ಇದಕ್ಕೂ ಒಂದು 70% ಅಂದ ರೈಸ್ ಕೂಡ ಹೀರ್ಕೊಳ್ಳುತ್ತೆ ಹಾ ಅದಾದ್ಮೇಲೆ ಹೋಲ್ಸೇಲ್ ಆಗಿ ಮಿಕ್ಸ್ ಹೊಡೆಯೋದು ರೇಟ್ ಸರ್ ಏನು ಇಲ್ಲ ಸುಮ್ಮನೆ ಹೇಳ ಆಮ್ಲೆಟ್ ಬೇಕಾ ಪನ್ನೀರಲ್ಲೇ ಹೊಟ್ಟೆ ತುಂಬೋಗುತ್ತೆ ಇವತ್ತು ಅದನ್ನೇ ನಾನು ಹೇಳಿದ್ದು ಡೂಡ್ 3 kg ಪನ್ನೀರ್ ಡೂಡ್ ಹಾಂ ಜಸ್ಟ್ 3 kg ಫಾರ್ 11 ಪೀಪಲ್ ಎಷ್ಟು ಬರುತ್ತೆ 300 ಗ್ರಾಮ್ ಪೈನಾಪಲ್ ಇದೆಯಾ ಇನ್ನ ಖಾರ ಉಪ್ಪು ಅದು ಕೊಡು ಹರೀಶ್ ಪೈನಾಪಲ್ ಬರೀ ಉಪ್ಪು ಖಾರ ತಂದಿದ್ದೀನಿ ಆ ಪೈನಾಪಲ್ ಚೆನ್ನಾಗಿದೆ ಆಲೂಗಡ್ಡೆ ಹೆಂಗ್ ಹೋಗ್ತಿದ್ದ ಮಗ ಒಳಗಡೆ ಕೇಳ್ಕೊಂಡ್ರೆ ಕುಕ್ಕರ್ 1 ವಿಜಿಲ್ ಹಾಕ್ಬೇಕು ಆಫ್ ಮಾಡ್ರಿ ಅಪ್ಪ ಅಂದ್ರೆ ಅದೇನು ಕುಕ್ಕರಲ್ಲಿ ಇಟ್ಟಿದ್ದೀರಾ ಪನ್ನೀರ್ ಬಿರಿಯಾನಿ ರೈಸ್ ಇಟ್ಟಿದ್ದೆ ರೈಸ್ ಇತ್ತು ಇದೇನು ಇದೆಲ್ಲ ಇಟ್ಕೊಟ್ಟಿದ್ದೀರಾ ಯಪ್ಪ ಬೊಬ್ಬೆ ಫುಲ್ಲಾ ಕೂತ್ಕೊಳ್ರ ಜಾಗ ಇದೆಯಲ್ಲ ಸ್ಪೀಕರ್ ತರದ ಸ್ಪೀಕರ್ ಬೇಡ ಒಂದು ಸ್ಟೋರಿ ಬೇಡ ಕಣ ರೊಟೇಟ್ ಮಾಡೋ ಸ್ವಲ್ಪ ಕಷ್ಟ ಏನು ಮಾಡ್ತಾ ಇದ್ದೀರಾ ಎಲ್ಲಿ ಪನ್ನೀರು ಹಾಂ ಅದೆಲ್ಲ ಮಾಡೋದು ಹಂಗೆ ಹೇಳು ಎಷ್ಟೊಂದು ಬಿದ್ದುಬಿಟ್ಟೈತಲ್ಲ ಎತ್ಕೊಳ್ಳೋದು ಅದನ್ನ ಮುಂದೆ 2 ಬಿದ್ದೈತೆ ಅಲ್ಲಿ ಕಡ್ಡಿ ಚುಚ್ಚಿ ಎತ್ಕೊಳ್ಳಲ್ಲ ಬಿರಿಯಾನಿ ಜೊತೆ ಹಾಕೊಂಡು ಕೊಟ್ಬಿಟ್ಟು ವೆರಿ ನೈಸ್ ಚೆನ್ನಾಗಲ್ಲ ಇದೊಂದು ಬೇರೆ ಬ್ಲಾಗು ಸೂಪರ್ ಆಗಿದೆ ಗೈಸ್ ಪನ್ನೀರು ಫ್ರಂಟ್ ಕ್ಯಾಮೆರಾ ಚೆನ್ನಾಗಿಲ್ವಾ ನಿಮ್ಮನ್ನ ತೋರ್ಸಕ್ಕೆ ಹೆಂಗಿದೆ ವೆರಿ ನೈಸ್ ಮಸಾಲ ಕಲ್ಸಿದ್ ನಾನೇ ಓ ಸೂಪರ್ ಇನ್ 4 ಬಾಲ್ಸ್ ಲಾಸ್ಟ್ 3 ಬಾಲ್ ನಮ್ಮ ಹರೀಶ್ ಅವರು ಪನ್ನೀರ್ ಇವಾಗ ರಿವ್ಯೂ ತಗೊಳ್ಳೋಣ ಹೇಗಿದೆ ಪನ್ನೀರ್ ಬಿರಿಯಾನಿ ಅದಾಗಿದೆ ಸೂಪರ್ ನೀವೇ ಹೇಳಿ ಪೂರ್ಣ ಬ್ರೋ ಆ್ಯಂಡ್ ಸೂಪರ್ ಆಶಿಕಾ ಥ್ಯಾಂಕ್ಸ್ ಟು ಹರೀಶ್ ಸಿಪಿ ಅದೇ ಮಾಡಿದ್ರೆ ಫುಲ್ ಸಕ್ಕತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದೆ ಅದರಲ್ಲೂ ನನ್ನ ಗಂಡ ಬೇರೆ ತಿಳಿಸ್ತಾ ಇದ್ದಾನೆ ಇನ್ನು ಅದಿನ್ನೂ double taste ಆಗಿದೆ. ಡಬಲ್ ಆಗುತ್ತೆ 1 ಮಾರ್ಕ್ ಆನ್ಸರ್ 1 ಮಾರ್ಕ್ ಕ್ವಶನ್ಗೆ 5 ಮಾರ್ಕ್ಸ್ ಜೈ ಹೇಗಿದೆ ಒಂದು ಮೂಲೆಯಲ್ಲಿ ಕುತ್ಕೊಂತಿದ್ದೆ ನೋ ಕಮೆಂಟ್ಸ್ ನನ್ನ ಆಡಿಯನ್ಸ್ ಎಲ್ಲ ಕನ್ನಡದವರು ಸೊ ಕನ್ನಡದಲ್ಲಿ ಚೆನ್ನಾಗಿದೆ ವೆರಿ ಗುಡ್ ಹೈದರಾಬಾದಿ ಬಿರಿಯಾನಿ ಆಮೇಲೆ ಮೋರ್ ಓವರ್ ಸಮೃದ್ಧಿ ಅದನ್ನೆಲ್ಲ ಕೈ ಆಡಿಸಿ ಅವನೇ ಮಾಡಿ ಪಾಪ ಕಣ್ಣು ಬರ್ಸ್ಕೊಂಡು ಮಾಡಿದ್ದಾರೆ ಯಸ್
ಹಾಂ ನಿಮಗೆ ಸೂಪಿ ಬೇಕು ನನಗೆ ಈ ಥರ ಹೆಂಗಿದೆ? ಸೇಮ್ ಅಮ್ಮ ಮಾಡಿದ ಥರನೇ ಇದೆಯಾ? ಮ್ಯಾಗಿ ಥರ ಅಷ್ಟೇ ನಿಮಗೆ? ತುಂಬ ಚೆನ್ನಾಗಿದೆ. ಹಾಂ ಟೇಸ್ಟ್ಕೊಂಡಿದ್ದೀವಿ ಬೇರೆ. ಹಾಂ ಸೊ ಡೆಲಿಷಿಯಸ್. ಮ್ಯಾಗಿ ಮಾಡ್ತಾ ಇದ್ದೀವಿ ಬಾಸ್. ಹೌದಾ? ಅಷ್ಟೇನಾ? ಮಕ್ಕಳಾಗೆ ಆ್ಯಂಡ್ ಐ ಡೋಂಟ್ ಹ್ಯಾವ್ ಸ್ಪೂನ್ ಗೈಸ್, ಅದಕ್ಕೆ ನಾನು ಸೌಟ್ ತೊಗೊಂಡಿದ್ದೀನಿ ತಿನ್ನೋದಕ್ಕೆ. ಹ್ಞೂ ದಿಸ್ ಇಸ್ ಲೈಕ್ ಸಮಥಿಂಗ್ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ಏನು ಇಲ್ಲ ಅಂದರೆ ನೀವು ಹೆಂಗೂ ತಿನ್ಬೋದು. ಆಚೆ ಕಡೆ ಬಿಸಿಲಿಗೆ ಇಟ್ಸ್ ಲೈಕ್ ಒಳಗಡೆ ಕೂಲ್ ಮಾಡ್ತಾರೆ. ಅದೆಲ್ಲ ಬರೀ ವಿಡಿಯೋಗೋಸ್ಕರ ಅಷ್ಟೇ ನೋಡಿ ಇವಾಗ. ಹಾಂ ಸುಮ್ಮನೆ ಇರು, ಇಡವಲ್ಲ ಬೇಡ. ಚಿಕ್ಕದ್ಮೇಲೆ ಒಂದು ತಿನ್ನೋ ಸುಮ್ಮನೆ ಸ್ಪೂನಲ್ಲಿ ತಿಂತಾ ಇದ್ಲು ಫಸ್ಟು, ಆಮೇಲೆ ಸೌಟ್ ನೋಡ್ಬಿಟ್ಟು ಸೌಟಲ್ಲಿ ಮಾಡ್ತೀನಿ ಒಂದೇ ಒಂದು ವಿಡಿಯೋ ಮಾಡಿಕೊಡಿ ಅಂತ ಕೇಳಿದ್ಲು, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದು ನೋಡ. ಸೊ ಗೈಸ್ ವಿ ಆರ್ ಲಿವಿಂಗ್ ಫ್ರಮ್ ದ ಸ್ಟೇ. ಜೋರಾಗಿ ಮಾತಾಡಬೇಕು, ಕೇಳಿಸಲ್ಲ. ಬಾಯ್ ಹೇಳ್ಬಿಡಿ. ಬಾಯ್. ನಾವೀಗ ಹೊರಡ್ತಾ ಇದ್ದೀವಿ, ಚೆಕ್ಔಟ್ ಆಗ್ತಾ ಇದ್ದೀವಿ. ಬನ್ನಿ ಬನ್ನಿ ಬೇಗ. ಬನ್ನಿ ಬೇಗ ಬಾಯ್ ಮಾಡಿ. ಬಾಯ್, ಮೀಟ್ ಯು ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಸಿಗೋಣ. ನೆಕ್ಸ್ಟ್ ವರ್ಷ ಸಿಗ್ತಾರೇನೋ. ನೋ ವೇ ಚಾನ್ಸ್. ಬೇಗ ಬನ್ನಿ, ವಿಡಿಯೋಗೆ ಬಾಯ್ ಮಾಡಿವೆ, ಎಂಡ್ ಮಾಡೋಣ. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ನಾನು ಒಬ್ಬಳೇ ಪ್ಲಾನ್ ಮಾಡೋದು ಬೇಡ, ಎಲ್ಲರೂ ಪ್ಲಾನ್ ಮಾಡಿ. ಎಸ್, ಸ್ವಲ್ಪ ಬಿಗ್ಗಾಗಿ ಪ್ಲಾನ್ ಮಾಡೋಣ. ಯಾ ಟ್ರೂ. ಇವ್ರು ನಮ್ಮ ಶೆಫ್, ಇವ್ರನ್ನ ನೆನ್ಸ್ಕೋಬೇಕು ಫುಲ್ ಟ್ರಿಪ್. ಸೆಲ್ಫಿ ತಗೊಂಡು ಏನರೋ ನಾವು ಬಂದಿಲ್ಲ. ಓಕೆ ಗಾಯ್ಸ್ ಬಾಯ್. ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.